ಗಾಯ್ಸ್ ಜಿಮ್ ಮಾಡೋ ಮೆಟೀರಿಯಲ್ಸ್ ಎಷ್ಟಿದಾವೆ ನೋಡಿ ಗಾಯ್ಸ್ ನೀವೇ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಏನಂದ್ರೆ ನಾವ್ ಇವತ್ತು ಜಿಮ್ ಮಾಡತ್ತಿದ್ವಿ. ಜಿಮ್ ಮಾಡುವ ಮಟೀರಿಯಲ್ಸ್ ಎಲ್ಲಾ ಈಗ ಬಾಳ ಧೂಳಾಗ್ಯಾವು. ಬಾಳ ದಿನ ಆಯ್ತು ಗಾಯ್ಸ್ ಈಗ ಜಿಮ್ ಎಕ್ಸರ್ಸೈಸ್ ನಾವ್ ಬಿಟ್ಟು. ಈಗ ನಾಳಿಂದ ಜಿಮ್ ಎಕ್ಸರ್ಸೈಸ್ ಮಾಡ್ಬೇಕಲ್ಲ, ಅದಕ್ಕೆ ಅವು ಬಾಳ ಧೂಳದು ಆಗ್ಯಾವು. ಅವನ್ನಟ ಕ್ಲೀನ್ ಮಾಡ್ಬೇಕಾಯ್ತಿ. ಬನ್ನಿ ಗಾಯ್ಸ್ ಕ್ಲೀನ್ ಮಾಡೋಣ. ನೋಡಿ ಅವು ಯಾವ ತರ ಧೂಳಾಗ್ಯಾವ ಅಂತ ನೀವೇ ನೋಡಿ ಗಾಯ್ಸ್. ಈ ತರ ಇದಾವೆ ಇಷ್ಟು ಕುಂಡ. ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಸ್ವಲ್ಪ ಧೂಳಾದ ಹೊಡ್ಕೊಂಡು ಒಂದು ಬಟ್ಟೆಯಲ್ಲಿ ಎಲ್ಲ ಕ್ಲೀನ್ ಮಾಡೋಣ ಬನ್ನಿ ಗಾಯ್ಸ್. ನಾವ್ ಇವನ್ನೆಲ್ಲ ಕ್ಲೀನ್ ಮಾಡಾಕ ಬನ್ನಿ ಗಾಯ್ಸ್ ಕ್ಲೀನ್ ಮಾಡೋಣ. ಮೊದಲು ಇವಕ್ಕ ಎಲ್ಲಾ ಧೂಳ ಹೊಡ್ಕೊಕ ಮೊದ್ಲ ಕಸ್ಬರಿಗೆ ಬೇಕಾದ್ರೆ ಜಾಡು ಒಂದು ತಗೊಂಡ್ ಬನ್ನಿ ಗಾಯ್ಸ್. ಇಲ್ಲಿ ಜಾಡು ತಗೊಂಡಿವಿ. ಇವನ್ನೆಲ್ಲಾ ಕ್ಲೀನ್ ಮಾಡೋಣ. ಮೊದ್ಲ ಮೇಲಿನ ಧೂಳ ಹೊಡ್ಕೊಳ ಗಾಯ್ಸ್. ಈಗ ಬನ್ನಿ ಧೂಳ ಹೊಡ್ಯಾಕಣ. ಎಲ್ಲಾ ಧೂಳ ಹೊಡ್ಕೊಂತ ಮತ್ತ ಅವನ್ನ ಡಂಬಲ್ಸ್ ಅದು ಧೂಳ ಹಾಕೊಂಡ ಇದಾದ್ಮೇಲೆ ಡಂಬಲ್ಸ್ ಧೂಳ ಹೊಡಿತಾನ. ಫಸ್ಟ್ ಇವನ್ನ ಹೊಡ್ಕೊಂಡ್ ಗಾಯ್ಸಿ. ಎಷ್ಟೋ ಮುಂದೆ ನೋಡಿ ಗಾಯ್ಸ್, ಬಾಳ ದಿನ ಬಿಟ್ಟು ಎಕ್ಸರ್ಸೈಸ್ ಜಿಮ್ ಮಾಡ್ದಂಗ. ಅದಕ್ಕೆ ಮತ್ತೆ ಈಗ ನಾಳಿಂದ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆಲ್ಲ ಹೊಡ್ಯಾತೀವಿ. ಬನ್ನಿ ಗಾಯ್ಸ್. ಈಗ ನಾ ಜಾಡು ತಗೊಂಡ್ ಹೊಡೋದ್ರ ಧೂಳ ಕಂಡ್ಕೊಂಡಿದ್ದೆಲ್ಲ ಹೋಗುತ್ತೆ. ಅದಕ್ಕೆ ಮತ್ತೆ ಅರ್ಬಿ ತಗೊಂಡ್ ಮತ್ತೆ ಆಮೇಲೆ ಹಸಿ ಅರ್ಬಿ ತಗೊಂಡ್ ಒರೆಸ್ಬೇಕು ಗಾಯ್ಸ್. ಆಮೇಲೆ ಕ್ಲೀನ್ ಆಗುತ್ತೆ. ಮತ್ತೆ ನಾಳೆ ಮಾಡಾಕ್ ಬೇಕಲ್ಲ, ಅದಕ್ಕೆ ಇವತ್ತು ಕ್ಲೀನ್ ಮಾಡಾಕ್ತೇವೆ. ಬಟ್ ಏನ್ ಈ ತರ ಎಲ್ಲ ಧೂಳ ಹೊಡ್ಕೊಂಡು ಈಗ ಒಂದು ಬಟ್ಟೆ ತಗೊಂಡ್ ಗಾಯ್ಸ್, ಒಂದು ಬಕೆಟ್ ನ್ಯಾಗ ನೀರು ತಗೊಂಡ್ ಒರ್ಸೋಣ ಬನ್ನಿ ಗಾಯ್ಸ್. ಈಗ ಕಸಬರ್ಗಿ ಎಲ್ಲಾ ಧೂಳ ಹೊಡೋದೆ ಮೊದ್ಲಿಗ. ಅಂದ್ರೆ ಇವನ್ನ ಸ್ವಲ್ಪ ಸೈಡ್ ಇಟ್ಟು ಸ್ವಲ್ಪ ತಳಗ್ ಬಿದ್ದಿದ್ ಕಸ ಹೊಡಿತಾನೆ ಗಾಯ್ಸ್. ಈಗ ಹೊಳ್ಳಿ ಅವನು ಒರೆಸಿ ಇಡ್ಬೇಕಲ್ಲ, ಮತ್ತ ಅವೇ ಧೂಳ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ ಹೊಡ್ಕೋತ ನಾವ್ ಕಸ ಈ ತರ ಮೇಲೆ ಎಲ್ಲ ಹಾಕೊಂಡ್ ಗಾಯ್ಸ್. ಮೊದ್ಲ ಧೂಳ ಹೊಡೆದಿವಲ್ಲ, ಒಂದ್ ಕಡೆ ಸೆಟ್ ಮಾಡಾಕ್ ಬರ್ತೈತಿ. ಒಂದ್ ಕಡೆ ಮೂಲೆ ಆಗಿರ್ತೀವಿ ಅಂದ್ರೆ ಮತ್ತೀಗ ಅನುಕೂಲ ಆಗುತ್ತೆ. ಮತ್ತೆ ನೀವು ಇರ್ಲಿಕ್ಕಂತ ಹಾಲೆಲ್ಲ ಧೂಳು ಮಾಡ್ಕೊಂಡ್ ಈ ಕಡೆ ಇಟ್ಟು ಬಿಡ್ತಾನೆ ಗಾಯ್ಸ್. ಇವನ್ನೆಲ್ಲ ನೋಡಿ ಗಾಯ್ಸ್, ಧೂಳ ಎಷ್ಟಾಗಿದೆ ಗಾಯ್ಸ್. ಇವನ್ನ ಈ ಕಡೆ ಎತ್ತಿಟ್ಟ ಒಂದೊಂದಾಗಿ ತಕ್ಕೊಂಡು ಬರ್ಸೋಣ ಗಾಯ್ಸ್. ಈ ತರ ಇಟ್ಕೋಬೇಕು. ಎತ್ತಿಟ್ಕೋಕತ್ತಿ ಸುತ್ತಲಿಂದ ಕಸ ಹೊಡ್ಕೊಂಡ ಆಮೇಲೆ ಅವನ್ನ ಒರ್ಸೋಣ ಗಾಯ್ಸ್. ಬನ್ನಿ ಜಿಮ್ ಮಾಡ್ಲಂಗ ಬಾಳ ದಿನ ಆಯ್ತಲ್ಲ ನೋಡಿ. ಬರೀ ಇಷ್ಟೇ ಮಾಡಿದಕ್ಕೆ ಎಷ್ಟು ಆಯಾಸ ಆಗ್ತಿದೆ. ಎಲ್ಲ ಇಟ್ಟೆ ಆಗ್ತವೆ ಗಾಯ್ಸ್. ಈ ತರ ಇವನ್ನೆಲ್ಲ ಕಸ ಹೊಡ್ಕೋಬೇಕಿತ್ತು ತೆಳಗಿಂದಿಗೆ ಹೊಡ್ಕೊಂಡ. ಈಗ ಒಂದ್ ಬಕೆಟ್ ನ್ಯಾಗ ಒಂದ್ ಬಟ್ಟೆ ತಗೊಂಡ್ ಹೊಸನ್ ಬನ್ನಿ ಗಾಯ್ಸ್. ಆಮೇಲೆ ಒಂದೊಂದು ಪ್ಲೇಟ್ ತಗೊಂಡ್ ಅವನ್ನೆಲ್ಲ ಕ್ಲೀನ್ ಮಾಡ್ಬೇಕು ಗಾಯ್ಸ್. ಬನ್ನಿ ಕ್ಲೀನ್ ಮಾಡಿ ಒಂದ್ ಸೈಡ್ ಇರೋದು ಗಾಯ್ಸ್. ಅಂದ್ರೆ ದೌಡ ಆರ್ತವೆ. ಗಾಯ್ಸ್ ಎಷ್ಟು ಎಲ್ಲ ತೆಗಿಬೇಕು ಗಾಯ್ಸ್. ಅಂದ್ರ ಒಂದಾಯ್ತು ತಗತಾಗ ಒಡ್ಸಿದೆ ಅಂದ್ರ ಮತ್ತ ಬಹಳ ಧೂಳ ಆಗುದು ಗಾಯ್ಸ್. ಈಗ ಒರ್ಸು ಟೈಮ್ನಾಗ ಕ್ಲೀನ್ ಆಗಿ ಒರ್ಸ್ಬಿಡು ಎಲ್ಲ. ಒರ್ಸು ಒಂದೊಂದು ಡಂಬಲ್ಸ್ 10 kg ಪ್ಲೇಟ್. ಇದು 2.5 kg. ಇದು 2.5 kg. ಇದು 2.5 kg ಗಾಯ್ಸ್.
ಒಂದೆರಡು ಬಾರ್ ಇದಾವೆ, ಒಂದೆರಡು ಕ್ಲೀನ್ ಬನ್ನಿ. ಎಷ್ಟು ಧೂಳಾಗಿ ಕೊಡ್ತಾಗ ಹಸಿವು, ಬಾಳ ಧೂಳ ಆಗ್ಬಿಟ್ಟ ಹಸಿವು ಇಟ್ಟಿಟ್ಟ ಅದಕ್ಕೆ ಇದು ಬಾಳ ಇದಾಗಿತ್ತು. ಸ್ಟಾರ್ಟ್ ಮಾಡ್ತೀವಿ ಎಕ್ಸರ್ಸೈಸ್ ಮಾಡಿದ್ದೇನೆ, ಮತ್ತೆಗೆ ಧೂಳ ಏನಿಲ್ಲ, ಮಸ್ತಾಗಿ ಕುಂತ ಮಸ್ತಾಗಿ ಒರೆಸ್ಬಿಡೋಣ ಗೈಸ್. ಗೈಸ್ ಇದು 2.5 kg, ಇದು 2.5 kg, ಇದೆಷ್ಟು, ಇವು 2.5 kg, ಇದು ಸಲ 2.5 kg ಗೈಸ್. ಇವು ನಟ್ಬಿಟ್ಟು ಇವಕ್ಕೆ ಹಾಕೋದು ಗೈಸ್. ಇವನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದನ್ನೆಲ್ಲ ಕಸ ಹೊಡಿಬೇಕು. ಕಸ ಹೊಡ ಕಲ್ಲು ಒರೆಸ್ಬೇಕಾಯ್, ಅಂದ್ರೆ ಕೆಲಸ ಮುಗಿಯುತ್ತೆ ಗೈಸ್. ಇದು 5 kg ಇದು ಪ್ಲೇಟ್ ಆಯ್ತು. ಈಗ ಮತ್ತೆ 2.5 kg ಗೈಸ್. ನಮ್ 2.5 kg ಬಾಳ ಇದೆ ಗೈಸ್. ಗೈಸ್ ನಾವೆಲ್ಲ ಇದನ್ನ ಜಿಮ್ಮಿನ್ ಜಾಯಿನ್ ಎಲ್ಲ ಕ್ಲೀನ್ ಮಾಡಿದ್ವಿ. ಈಗ ಕಸ ಹೊಡ್ಕೊಂಡು ಕಲೋರ್ಸೋಣ ಗೈಸ್. ಗಾಯ್ಸ್ ಫೈನಲಿ ನಾವೀಗ ಎಲ್ಲಾ ಜಿಮ್ ಮೆಟೀರಿಯಲ್ಸ್ ಕ್ಲೀನ್ ಮಾಡಿದ್ವಿ. ನೋಡಿ ಗಾಯ್ಸ್, ಇವೇ ಕ್ಲೀನ್ ಮಾಡಿದ್ವಿ ಹೆಂಗಾದ್ರು ಅಂತ ನೋಡಿ ಗಾಯ್ಸ್. ಇವನ್ನೆಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡಿದ್ವಿ ಗಾಯ್ಸ್. ಇವು ಎಷ್ಟಿದೆ ಅಂತ ಗೊತ್ತಾ? ಇವು ಎಷ್ಟು ಕೆಜಿ? 2.5 kg, ಇವು 4, ಇವು 2.5 kg, 5 kg, 3 kg, 2.5 kg ಗಾಯ್ಸ್. ನಾವೀಗೆಲ್ಲ ಕಸ ಅದು ಹೊಡೋದು ಕಲರ್ಸಿ ಅವನ್ನೆಲ್ಲ ಕ್ಲೀನ್ ಮಾಡಿದ್ವಿ ಗಾಯ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.